ನಮಸ್ಕಾರ ಸ್ನೇಹಿತರೆ. ಆಪರೇಷನ್ ಸಿಂಧೂರ ನಡೆದ ಸಂದರ್ಭದಲ್ಲಿ ಏನೆಲ್ಲ ಘಟನೆಗಳು ನಡೆದಿದೆ ನಿಮ್ಗೆ ಗೊತ್ತಿದೆ. ಆಪರೇಷನ್ ಸಿಂಧೂರ ಪ್ರಾರಂಭ ಆಯಿತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಣ್ಣ ಯುದ್ಧ ಕೂಡ ಪ್ರಾರಂಭ ಆಗಿಬಿಟ್ಟಿತ್ತು. ಭಾರತ ಸಂಪೂರ್ಣವಾದಂತಹ ಮೇಲುಗೈಯನ್ನು ಕೂಡ ಸಾಧಿಸಿತ್ತು. ಆದ್ರೆ ಸಡನ್ ಆಗಿ ಇದ್ದಕ್ಕಿದ್ದ ಹಾಗೆ ಕದನ ವಿರಾಮ ಘೋಷಣೆ ಆಯಿತು. ಕದನ ವಿರಾಮ ಘೋಷಣೆ ಆಗಿರೋದು ನಮ್ಗೆ ತಿಳಿದಿರೋದು ಯಾವ ರೀತಿ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡ್ಕೊಂಡು ಹೇಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಎರಡು ದೇಶದವರಿಗೆ ನಾನು ಬುದ್ಧಿ ಹೇಳಿ ಈ ಸೀಸ್ ಫೈರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ, ಅದರಲ್ಲಿ ಯಶಸ್ಸನ್ನು ನಾನು ಗಳಿಸಿದ್ದೇನೆ. ಎರಡೂ ದೇಶದವರು ಅತ್ಯಂತ ಇಂಟೆಲಿಜೆಂಟ್ ನಾಯಕರು, ಹಾಗಾಗಿ ಮುಂದಾಗಬಹುದಾದಂತಹ ಎಲ್ಲಾ ನಷ್ಟವನ್ನ ಪರಿಗಣಿಸಿ ಅವರು ಇಬ್ರು ಕೂಡ ಈ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಾರೆ ಅಂತಕೊಂಡು ಒಂದು ಬಹುದೊಡ್ಡದಂತ ಟ್ವೀಟ್ ಮಾಡಿ ಬಿಟ್ರು. ನಂತರ ಭಾರತ ಸರ್ಕಾರ ಹೇಳ್ತು ಕದನ ವಿರಾಮಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಅಂತೇಳಿ. ಆದ್ರೆ ಎಲ್ಲಿಯೂ ಕೂಡ ಭಾರತ ಈ ವಿಷಯದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತು ಅಂತಕೊಂಡು ಹೇಳ್ಕೊಂಡು ಹೋಗಿಲ್ಲ. ಆದ್ರೆ ಟ್ರಂಪ್ ಈ ರೀತಿಯಾಗಿ ಟ್ವೀಟ್ ಮಾಡಿರೋದ್ರಿಂದ ವಿರೋಧ ಪಕ್ಷಗಳಿರ್ಬೋದು ಅಥವಾ ಭಾರತೀಯರು ಎಲ್ಲರೂ ಕೂಡ ಮೋದಿಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ನೀವು ಅಮೆರಿಕವನ್ನ ಮಧ್ಯದಲ್ಲಿ ಬಿಟ್ಕೊಂಡ್ರಿ, ಯಾಕೆ ಕದನ ವಿರಾಮಕ್ಕೆ ಒಪ್ಕೊಂಡ್ರಿ ಅಂತ ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತಾನೆ ಇದ್ದಿದ್ರು. ಆದ್ರೆ ಹಲವಾರು ಬಾರಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿತ್ತು. ಯಾವುದೇ ದೇಶವನ್ನ ನಾವು ಇಲ್ಲಿ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಬದಲಾಗಿ ಪಾಕಿಸ್ತಾನದ ಡಿಜಿಎಂಒ ನಮ್ಮ ಡಿಜಿಎಂಒಗೆ ಹಾಟ್ಲೈನ್ ಮುಖಾಂತರ ಮಾತಾಡಿ ಕದನ ವಿರಾಮಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆದ್ರಿಂದಾಗಿ ಕೊನೆಗೆ ನಾವು ಚರ್ಚೆ ನಡೆಸಿ ಈ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೇವೆ ಅಂತ ಹೇಳಿದ್ರು. ಆದ್ರೂ ಕೂಡ ಇದೊಂದು ತಾತ್ಕಾಲಿಕವಾದಂತ ಕದನ ವಿರಾಮ, ಮುಂದೇನಾದ್ರೂ ಅವ್ರು ನಮ್ಮ ತಂಟೆಗೆ ಬಂದ್ರೆ ನಮ್ಮ ಆಪರೇಷನ್ಸ್ ಕಂಟಿನ್ಯೂ ಆಗ್ತದೆ ಅಂತ ಕೂಡ ಹೇಳಿದ್ರು. ಈ ಮಧ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ಹೆಚ್ಚು ಕಡಿಮೆ 14 ಬಾರಿ ನಾನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೆ, ನಾನು ಎರಡು ದೇಶದವ್ರನ್ನ ಹೆದರಿಸಿದೆ, ಈ ರೀತಿ ಮಾಡ್ಕೊಂತ ಹೋದ್ರೆ ನಿಮ್ಮೊಂದಿಗೆ ನಾವು ಯಾವುದೇ ರೀತಿಯಾದಂತಹ ವ್ಯಾಪಾರ ನಡೆಸೋಲ್ಲ, ಈ ರೀತಿಯಾಗಿ ನಾನು ಅವ್ರನ್ನ ಹೆದರಿಸಿದ್ರಿಂದ ಅವ್ರು ಬೆದರಿ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಾರೆ. ಸೊ ಇದೆಲ್ಲದರ ಕ್ರೆಡಿಟ್ ನನಗೆ ಸಿಗ್ಬೇಕು ಅಂತಕೊಂಡು ಹಲವಾರು ಬಾರಿ ಹೇಳ್ಕೊಂಡು ಬಂದಿದ್ರು. ಟ್ರಂಪ್ ಮಾತನ್ನ ಮಾತ್ರ ನಂಬುವಂತಹ ನಮ್ಮ ದೇಶದ ಕೆಲವು ನಾಯಕರು ಆಗಾಗ ಮೋದಿಯನ್ನ ತಿವಿತಾನೆ ಇದ್ರು. ನೀವ್ ಯಾಕೆ ಮಾತಾಡ್ತಾ ಇಲ್ಲ, ನೀವ್ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ರೆ ಸ್ಪೆಷಲ್ ಸೆಷನ್ ಕರೀರಿ, ಸೆಷನ್ ಕರೆದು ಸೆಷನ್ ನಲ್ಲಿ ಇದಕ್ಕೆ ಉತ್ತರವನ್ನ ಕೊಡಿ, ಈ ರೀತಿಯಾಗಿ ಕೇಳ್ತಾನೆ ಇದ್ರು. ಆದ್ರೆ ಮೋದಿ ಮೊನ್ನೆವರೆಗೂ ಕೂಡ ಇದ್ರ ಬಗ್ಗೆ ಚಕಾರವೆತ್ತಲಿಲ್ಲ. ಆದ್ರೆ ಈಗ ನರೇಂದ್ರ ಮೋದಿ ಅವರು ಟ್ರಂಪ್ಗೆ ಕೆನ್ನೆಗೆ ಬಾರಿಸುವ ರೀತಿಯಲ್ಲಿ ಒಂದು ಉತ್ತರವನ್ನ ಕೊಟ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು. ಆದ್ರೂ ಕೂಡ ಇಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಬೇರೆ ರೀತಿಯಾದಂತಹ ವಿಶ್ಲೇಷಣೆಯನ್ನ ನಾನು ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೇನೆ ಕೊನೆಗೆ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ. ಸ್ನೇಹಿತರೆ, ಟ್ರಂಪ್ 14 ಬಾರಿ ಯುದ್ಧವನ್ನ ನಾನೇ ನಿಲ್ಲಿಸಿದ್ದು, ನನಗೆ ಕ್ರೆಡಿಟ್ ಸಿಗ್ಬೇಕು ಅಂತಕೊಂಡು ಹೇಳ್ಕೊಂಡು ತಿರುಗ್ತಾ ಇದ್ರು ಕೂಡ ಮೋದಿ ಎಲ್ಲಿಯೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಒಂದ್ ರೀತಿಯಾಗಿ ಮೌನವಾಗಿದ್ ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿರ್ಬೋದು, ಜಯರಾಮ್ ರಮೇಶ್, ರಾಹುಲ್ ಗಾಂಧಿ ಅಂತೂ ಒಂದು ಸ್ಟೆಪ್ ಮುಂದ್ಗಡೆ ಹೋಗಿ ಡೊನಾಲ್ಡ್ ಟ್ರಂಪ್ ಫೋನ್ ಮಾಡಿದ್ರು ಮೋದಿ ಸರೆಂಡರ್ ಅಂತೇಳಿ. ಮೋದಿ ಅವರು ಜಿ ಹುಜೂರ್ ಅಂತ ಹೇಳ್ಕೊಂಡು ಶಸ್ತ್ರವನ್ನ ಕೆಳಗಡೆ ಇಟ್ಟರು ಅಂತ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ರು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿರುವಂತಹ ಹಲವಾರು ವೀರಾದಿ ವೀರರು, ಶೂರರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಕೂಡ ಇದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತಾನೆ ಇದ್ರು. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಅತ್ಯಂತ ಕ್ಲಿಯರ್ ಆಗಿ ಹೇಳಿಬಿಟ್ಟಿತ್ತು, ಈ ಕದನ ವಿರಾಮದಲ್ಲಿ ಮೂರನೇವರು ಯಾರು ಕೂಡ ಭಾಗವಹಿಸಲಿಲ್ಲ. ಅದಕ್ಕೆ ಬದಲಾಗಿ ಪಾಕಿಸ್ತಾನ ನಮ್ಮನ್ನ ವಿನಂತಿ ಮಾಡಿಕೊಂಡಿದ್ರಿಂದಾಗಿ ನಾವು ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೇವೆ ಹೊರತು ಅಮೆರಿಕ ಆಗ್ಲಿ ಅಥವಾ ಚೀನಾ ಆಗ್ಲಿ ಇನ್ಯಾರು ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗಿಲ್ಲ ಅಂತೇಳಿ ಹೇಳಿದ್ರೆ. ಆದ್ರೆ ನಮ್ಮ ದೇಶದಲ್ಲಿ ಒಂದು ವರ್ಗ ಇದೆ, ಅವ್ರು ಯಾವತ್ತೂ ಕೂಡ ನಮ್ಮ ಸರ್ಕಾರಗಳು ಹೇಳಿದ್ದನ್ನ ಅವ್ರು ಒಪ್ಪೋದಿಲ್ಲ. ಅದಕ್ಕೆ ಬದಲಾಗಿ ವಿದೇಶಿಯರು ಏನ್ ಹೇಳ್ತಾರೋ ಅದನ್ನ ಮಾತ್ರ ಅವ್ರು ಒಪ್ತಾರೆ. ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಬರ್ಬೇಕು, ಇಲ್ಲ ವಾಷಿಂಗ್ಟನ್ ಪೋಸ್ಟ್ ನಲ್ಲಿ ಬರ್ಬೇಕು, ಇಲ್ಲ BBC ಅಲ್ಲಿ ಬರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅಲ್ ಜಜೀರಾದಲ್ಲಿ ಬರ್ಬೇಕು. ಅಲ್ಲಿ ಬಂದ್ರೆ ಮಾತ್ರ ಇವರಿಗೆ ಅದು ಕನ್ಫರ್ಮ್ ನ್ಯೂಸ್. ಅದು ಬಿಟ್ಟು ಭಾರತ ಸರ್ಕಾರ ಹೇಳೋದನ್ನ ಇವ್ರು ಯಾವತ್ತೂ ಒಪ್ಕೊಳ್ಳಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬಾರಿ ಚರ್ಚೆಯನ್ನ ಮಾಡಿದ್ವಿ. ಈಗ ಲೇಟೆಸ್ಟ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ, ಕೆನಡಾದಲ್ಲಿ ನಡೀತಾ ಇರುವಂತಹ G7 ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಮೋದಿ ಅವರು ಕೆನಡಾಕ್ಕೆ ಹೋಗಿದ್ರು. ಅದೇ ರೀತಿಯಲ್ಲಿ ಅಲ್ಲಿಗೆ ಟ್ರಂಪ್ ಕೂಡ ಬಂದಿದ್ರು. ಈ ಸಭೆ ನಡೀತಾ ಇರುವ ಸಂದರ್ಭದಲ್ಲೇ ಮೋದಿ ಮತ್ತು ಟ್ರಂಪ್ ಜೊತೆಗೆ ಒಂದು ಮೀಟಿಂಗ್ ಕೂಡ ಅರೇಂಜ್ ಆಗಿತ್ತು. ಆದ್ರೆ ಟ್ರಂಪ್ ಅರ್ಧದಲ್ಲೇ ವಾಪಸ್ ಅಮೆರಿಕಕ್ಕೆ ಹೋದ್ರು, ನಿಮ್ಗೆ ಗೊತ್ತಿದೆ ಆ ವಿಷಯ ಕೂಡ. ಆದ್ರಿಂದಾಗಿ ಮೋದಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಈ ಪೂರ್ವ ನಿರ್ಧರಿತ ಭೇಟಿ ಸಾಧ್ಯ ಆಗದೆ ಇರ್ಲಿಕ್ಕೆ ಹೋಗಿ ಎರಡು ದೇಶದವರು ಅಟ್ಲೀಸ್ಟ್ ಫೋನ್ ಮುಖಾಂತರ ಆದ್ರೂ ಮಾತಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ರು. ಇದರ ಪ್ರಯುಕ್ತವಾಗಿ ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿ ಇವ್ರ ಹತ್ರ ಮಾತಾಡಿದ್ದಾರೆ. ಆ ಮಾತುಕತೆ ಸುಮಾರು 35 ನಿಮಿಷದವರೆಗೆ ಮುಂದುವರೆದಿದೆ. ಇಲ್ಲಿ ಏನೆಲ್ಲ ಮಾತುಕತೆ ನಡೆದಿದೆ ಅನ್ನೋದನ್ನ ನಮ್ಮ ವಿದೇಶಾಂಗ ಕಾರ್ಯದರ್ಶಿಯಾದಂತಹ ವಿಕ್ರಮ್ ಮಿಸ್ರಿ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಮಾತುಕತೆ ನಡೆದಿದೆ ಅನ್ನೋದನ್ನ ಅವರು ಬಿಡಿಸಿ ಹೇಳಿದ್ದಾರೆ. ಇಲ್ಲಿ ಮಿಸ್ರಿ ಅವರು ಏನೆಲ್ಲ ಹೇಳಿದಾರೋ ಅದನ್ನೇ ನಾನು ಎಕ್ಸಾಕ್ಟ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಅಂದ್ರೆ ಸ್ವಲ್ಪ ಶಾರ್ಟ್ ಆಗಿ ಹೇಳ್ತಾ ಇದ್ದೇನೆ. ಮಿಸ್ರಿ ಅವರು ಹೇಳಿರೋದು ಏನಂತ ಹೇಳಿದ್ರೆ, ಪೆಹಲ್ಗಾಮ್ ಘಟನೆ ನಡೆದ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮೋದಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಪೆಹಲ್ಗಾಮ್ ನಲ್ಲಿ ನಡೆದಂತಹ ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿಯಲ್ಲಿ ನಾವು ನಿಮ್ ಜೊತೆಗಿದ್ದೇವೆ, ಭಯೋತ್ಪಾದಕರ ವಿರುದ್ಧ ನೀವು ಯಾವುದೇ ರೀತಿಯಾದಂತಹ ಆಕ್ಷನ್ ತಗೊಂಡ್ರು ಕೂಡ ನಾವು ನಿಮ್ ಜೊತೆಗಿದ್ದೇವೆ ಅಂತ ತಗೊಂಡು ಒಂದು ಪ್ರಾಮಿಸ್ ಕೂಡ ಮಾಡಿದ್ರು. ಅದಾದ ಮೇಲೆ
ಮೋದಿ ಮತ್ತೆ ಟ್ರಂಪ್ ಇಲ್ಲಿವರೆಗೂ ಕೂಡ ಮಾತಾಡಿರಲಿಲ್ಲ, ನಿನ್ನೆ ಮಾತಾಡಿದ್ದಾರೆ ಅಂತಕೊಂಡು ಅವರು ಕನ್ಫರ್ಮ್ ಮಾಡಿದ್ದಾರೆ. ಈ ಮಾತುಕತೆ ಸಂದರ್ಭದಲ್ಲಿ ಪುನಃ ಆಪರೇಷನ್ ಸಿಂಧೂರದ ಬಗ್ಗೆ ಟ್ರಂಪ್ ಅವರು ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಮೋದಿ ಅವರು ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ, ನಾವು ಯಾವತ್ತೂ ಕೂಡ ಈ ಭಯೋತ್ಪಾದನೆ ವಿಷಯದಲ್ಲಿ ಝೀರೋ ಟಾಲರೆನ್ಸ್ ನ ಹೊಂದಿದ್ದೇವೆ. ಒಂದೇ ಒಂದು ಭಯೋತ್ಪಾದಕ ಘಟನೆ ನಡೆದ್ರು ಕೂಡ ನಾವು ಅದನ್ನು ಸಹಿಸೋದಿಲ್ಲ. ಭಯೋತ್ಪಾದಕರಿಗೆ ನಾವು ಸರಿಯಾದ ರೀತಿಯಲ್ಲಿ ಬುದ್ಧಿಯನ್ನ ಕಲಿಸ್ತೇವೆ. ಹಾಗೇನೆ ಪಾಕಿಸ್ತಾನ ಪೆಹಲ್ಗಾಮ್ನಲ್ಲಿ ತಮ್ಮ ಉಗ್ರರನ್ನು ಉಪಯೋಗಿಸಿಕೊಂಡು ನಮ್ಮ ಅಮಾಯಕ ಜನರನ್ನು ಕೊಂದಿದ್ದಕ್ಕೆ ಪ್ರತೀಕಾರವಾಗಿ ನಾವು POK ಮತ್ತು ಪಾಕಿಸ್ತಾನದ ಕೆಲವು ಪ್ರದೇಶಗಳಲ್ಲಿದ್ದಂತಹ ಈ ಉಗ್ರಗಾಮಿಗಳ ಕ್ಯಾಂಪ್ ಮತ್ತೆ ಅವರ ಲಾಂಚಿಂಗ್ ಪ್ಯಾಡ್ ಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದ್ವಿ ಹೊರತು ಅವರ ನಾಗರಿಕರ ಮೇಲೆ ನಾವು ಎಲ್ಲಿ ಕೂಡ ದಾಳಿ ನಡೆಸಲಿಲ್ಲ. ಇದರಲ್ಲಿ ನಾವು ಸಕ್ಸಸ್ ಕೂಡ ಆಗಿದ್ದೇವೆ. ಆದ್ರೆ ಪಾಕಿಸ್ತಾನ ಗಡಿ ಪ್ರದೇಶದಲ್ಲಿರುವಂತಹ ನಮ್ಮ ದೇಶದ ಜನರ ಮನೆಗಳ ಮೇಲೆ ದಾಳಿಯನ್ನು ನಡೆಸಿತು. ಹಲವಾರು ಅಮಾಯಕ ಜನರನ್ನ ತಮ್ಮ ಶೆಲ್ಲಿಂಗ್ ಮುಖಾಂತರ ಕೊಂದಿದ್ರು ಕೂಡ. ಆದ್ರೂ ಕೂಡ ನಾವು ಸಂಯಮದಿಂದಿದ್ವಿ. ಇದೇ ಸಂದರ್ಭದಲ್ಲಿ ಮೇ 9ನೇ ತಾರೀಕು JD ವಾನ್ಸ್ ಅವರು ನಮ್ಗೊಂದು ಎಚ್ಚರಿಕೆಯನ್ನು ಕೊಟ್ಟರು. ಪಾಕಿಸ್ತಾನ ಬಹುದೊಡ್ಡದಾದಂತಹ ದಾಳಿಯನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ಪ್ಲಾನ್ ಮಾಡ್ಕೊತಾ ಇದೆ, ಎಚ್ಚರಿಕೆಯಿಂದ ಇರಿ ಅಂತ ನಮ್ಮನ್ನ ಎಚ್ಚರಿಸಿದ್ರು. ಆ ಸಂದರ್ಭದಲ್ಲಿ ನಾನು JD ವ್ಯಾನ್ಸ್ನವ್ರಿಗೆ ಹೇಳ್ಬಿಟ್ಟಿದ್ದೇನೆ, ಪಾಕಿಸ್ತಾನ ನಮ್ಮ ಮೇಲೆ ಏನಾದ್ರು ದಾಳಿ ನಡೆಸಿದ್ರೆ ಅದರ 100 ಪಟ್ಟಿನ ದಾಳಿಯನ್ನ ನಾವು ಪಾಕಿಸ್ತಾನದ ಮೇಲೆ ನಡೆಸ್ತೇವೆ. ಯಾವುದೇ ಕಾರಣಕ್ಕೆ ಪಾಕಿಸ್ತಾನವನ್ನ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಕೂಡ ನಾನು ಎಚ್ಚರಿಸಿದ್ದೇನೆ. ಅದೇ ರೀತಿಯಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ನಡೆಸ್ತು. ಅದಕ್ಕೆ ಉತ್ತರವಾಗಿ ನಾವು ಕೂಡ ಅವರ ಹಲವಾರು ಏರ್ ಬೇಸ್ ಗಳನ್ನ ಪುಡಿಗಟ್ಟಿದ್ವಿ. ನಂತರ ನಮ್ಮ ದಾಳಿಯ ತೀವ್ರತೆಯನ್ನ ತಾಳ್ಲಿಕ್ಕೆ ಆಗದೆ ಇದ್ದಂತಹ ಪಾಕಿಸ್ತಾನ ನಮ್ಮ ಎದುರುಗಡೆ ಮಂಡಿ ಹೊರತು ಪಾಕಿಸ್ತಾನದ DGMO ಪ್ರಥಮ ಬಾರಿಗೆ ನಮ್ಮ DGMO ಅನ್ನ ಸಂಪರ್ಕಿಸಿ ಕದನ ವಿರಾಮದ ಬಗ್ಗೆ ಮಾತುಕತೆಯನ್ನು ನಡೆಸಿದ್ರು. ಕೊನೆಗೆ ನಾವು ಕೂಡ ಮಾತುಕತೆಯನ್ನು ನಡೆಸಿ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ವಿ. ಇದು ನಮ್ಮ ದೇಶದ ನಿರ್ಧಾರ ಆಗಿತ್ತೆ ಹೊರತು ಬೇರೆ ಇನ್ಯಾವುದೇ ದೇಶ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ವಿಷಯದಲ್ಲಿ ಅಥವಾ ಭಾರತಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ರೆ ಆ ಸಮಸ್ಯೆಗಳಲ್ಲಿ 3ನೇ ದೇಶ ಎಂಟರ್ ಆಗೋದನ್ನ ನಾವು ಒಪ್ಪೋದಿಲ್ಲ. ಅಮೆರಿಕ ಆಗ್ಲಿ, ಚೀನಾ ಆಗ್ಲಿ ಅಥವಾ ಬೇರೆ ಇನ್ಯಾವುದೇ ದೇಶ ಆಗ್ಲಿ ಇದರಲ್ಲಿ ಇನ್ವಾಲ್ವ್ ಆಗ್ಲಿಕ್ಕಿಲ್ಲ. ಏನಿದ್ರು ಕೂಡ ನಮ್ಮ ಸಮಸ್ಯೆಯನ್ನ ನಾವೇ ಬಗೆಹರಿಸ್ಕೊಳ್ತೇವೆ ಹೊರತು 3ನೇ ವ್ಯಕ್ತಿ ಅಗತ್ಯ ನಮ್ಗಿಲ್ಲ ಅಂತೇಳಿ ಹೇಳಿ ಟ್ರಂಪ್ ಕೆನ್ನೆ ಮೇಲೆ ಬಾರಿಸುವ ರೀತಿಯಲ್ಲೇ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ಅನಾವಶ್ಯಕವಾಗಿ ನಾನು ಇಲ್ಲಿ ಕದನ ವಿರಾಮ ಘೋಷಣೆ ಮಾಡ್ಲಿಕ್ಕೆ ಕಾರಣಕರ್ತನಾಗಿದ್ದೇನೆ ಅಂತಕೊಂಡು ಬಡಾಯಿ ಕೊಚ್ಕೊಂಡು ತಿರುಗಾಡಬೇಡಿ, ನಿಮ್ಮ ಕೆಲಸ ಏನಿದೆ ಅದು ಮಾಡ್ಕೊಂಡು ನೀವು ಸುಮ್ಮನೆ ಇದ್ಬಿಡಿ ಅಂತಕೊಂಡು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಾಗೇನೆ ಮುಂದುವರೆದು ಮೋದಿ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ಇನ್ನು ಮುಂದೆ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಭಯೋತ್ಪಾದಕ ಘಟನೆಗಳು ನಡೆದ್ರೆ ಅದನ್ನು ನಾವು ಒಂದು ಯುದ್ಧದ ಭಾಗ ಅಂತೇಳಿ ತಿಳ್ಕೊಂಡು ಯಾವ ದೇಶ ಇದರ ಹಿಂದಿದೆಯೋ ಆ ದೇಶದ ಮೇಲೆ ನಾವು ದಾಳಿಯನ್ನು ನಡೆಸ್ತೇವೆ. ಈ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಮುಲಾಜಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕದನ ವಿರಾಮ ಅನ್ನೋದು ಕೇವಲ ತಾತ್ಕಾಲಿಕ. ನಮ್ಮ ಆಪರೇಷನ್ ಸಿಂಧೂರ್ ಇನ್ನೂ ಕೂಡ ಜಾರಿಯಲ್ಲಿದೆ, ಇದು ಮುಂದುವರಿತದೆ ಅಂತ ಕೂಡ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇಲ್ಲಿ ಇನ್ನೊಂದು ಘಟನೆ ನಡೆದಿದೆ. ಅದೇನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಹೇಳಿದ್ರು, ಹೇಗೋ ಕೆನಡಾದವರೆಗೆ ಬಂದಿದ್ದೀರಲ್ಲ, ಕೆನಡಾದಿಂದ ನಮ್ಮ ದೇಶಕ್ಕೆ ಕೆಲವೇ ಗಂಟೆಗಳ ಪ್ರಯಾಣ, ಆದ್ರಿಂದಾಗಿ ದಯವಿಟ್ಟು ನಮ್ಮ ದೇಶಕ್ಕೆ ಬಂದು ಒಮ್ಮೆ ನನ್ನನ್ನು ಭೇಟಿ ಮಾಡಿ ನಂತರ ನೀವು ಮುಂದುವರಿರಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಅವರು ನಯವಾಗಿ ಅದನ್ನು ನಿರಾಕರಿಸಿದ್ದಾರೆ. ನನ್ನ ಕಾರ್ಯಕ್ರಮಗಳು ಈಗಾಗಲೇ ಫಿಕ್ಸ್ ಆಗಿದೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಕ್ರೊಯೇಷಿಯಾಕ್ಕೆ ನಾನು ಭೇಟಿ ಕೊಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೆ ಈ ಭೇಟಿಯನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದಾಗಿ ನನಗೀಗ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಬದಲಾಗಿ ಈ ವರ್ಷ ಭಾರತದಲ್ಲಿ ನಡೆಯುವಂತಹ ಕ್ವಾಡ್ ಸಮ್ಮೇಳನಕ್ಕೆ ನೀವು ಬನ್ನಿ, ಅಲ್ಲಿ ನಾವು ಮಾತುಕತೆಯನ್ನು ನಡೆಸೋಣ ಅಂತ ಹೇಳ್ಕೊಂಡು ಅಮೆರಿಕದ ಅಧ್ಯಕ್ಷರಿಗೆ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಎಲ್ಲ ಮಾತುಕತೆ ನಡೀತಾ ಇರುವ ಸಂದರ್ಭದಲ್ಲಿ ಅಲ್ಲಿ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಗಿರುವಂತಹ ಆಸಿಮ್ ಮುನೀರ್ ಕೂಡ ಇದ್ದ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಸತ್ಯ ಇದೆಯೋ ನನಗೆ ಗೊತ್ತಿಲ್ಲ, ಆದ್ರೂ ಕೂಡ ಈ ರೀತಿಯಾದಂತಹ ಒಂದು ವದಂತಿಯನ್ನು ಹಬ್ತಾ ಇದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಆಸಿಮ್ ಮುನೀರ್ ಈಗ ಅಮೆರಿಕದಲ್ಲಿದ್ದಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆತ ಡೊನಾಲ್ಡ್ ಟ್ರಂಪ್ ಜೊತೆಗೆ ಒಂದು ಡಿನ್ನರ್ ಪಾರ್ಟಿಯನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾನೆ. ಅದು ಕ್ಲೋಸ್ ಡೋರ್ ಡಿನ್ನರ್ ಪಾರ್ಟಿ, ಅಂದ್ರೆ ಅಲ್ಲಿ ಹೊರಗಿನವ್ರು ಯಾರು ಕೂಡ ಎಂಟರ್ ಆಗುವಾಗಿಲ್ಲ. ಇಲ್ಲಿ ಇವರಿಬ್ರು ಯಾಕೆ ಭೇಟಿ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮುಂದೆ ನಿಮ್ಮ ಹತ್ರ ಮಾತಾಡ್ತೇನೆ. ಇಲ್ಲಿ ಒಂದ್ ವೇಳೆ ನರೇಂದ್ರ ಮೋದಿ ಅವರು ವಿಶ್ವದ ದೊಡ್ಡಣ್ಣ ಅನ್ಸ್ಕೊಂಡಿರುವಂತಹ ಅಮೆರಿಕದ ಅಧ್ಯಕ್ಷ ತಮ್ಮನ್ನ ಕರೀತಾ ಇದ್ದಾನೆ, ಹಾಗಾಗಿ ನಾವು ಹೋಗದೇ ಇದ್ರೆ ಸರಿಯಾಗಲ್ಲ ಅಂತ ಹೇಳಿ ದಾಕ್ಷಿಣ್ಯಕ್ಕೆ ಒಳಪಟ್ಟು ಅಮೆರಿಕಕ್ಕೆ ಎಲ್ಲಾದ್ರೂ ಹೋಗಿದ್ದಿದ್ರೆ ಖಂಡಿತವಾಗಿ ನರೇಂದ್ರ ಮೋದಿ ಅವರ ಮಾನ ಮೂರ ಬಟ್ಟೆ ಮಾಡ್ತಾ ಇದ್ರು. ನಮ್ಮ ದೇಶದಲ್ಲಿರುವಂತಹ ರಾಜಕಾರಣಿಗಳಿರ್ಬೋದು ಅಥವಾ ಬೇರೆಯವರು ಇರ್ಬೋದು, ಆ ರೀತಿ ಆಗ್ತೈತೆ. ಯಾಕಂದ್ರೆ ಈ ಹಿಂದೆ ನವಾಜ್ ಶರೀಫ್ ಅವರು ತಮ್ಮನ್ನ ಕರೆದ್ರು ಅಂತ ಹೇಳ್ಕೊಂಡು ನವಾಜ್ ಶರೀಫ್ ಅವರ ಪುತ್ರಿಯ ಮದುವೆನ ಅಟೆಂಡ್ ಮಾಡ್ಲಿಕ್ಕಾಗಿ ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಅವರು ಹೋಗಿ ಬಂದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ್ಲೂ ಕೂಡ ಪ್ರತಿಯೊಬ್ರು ಕೂಡ ಅವ್ರನ್ನ ಟೀಕೆ ಮಾಡ್ತಾ ಇರ್ತಾರೆ. ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಬಿರಿಯಾನಿ ತಿನ್ಲಿಕ್ಕೆ ಹೋಗಿದ್ರು ಅಂತ ಹೇಳ್ಕೊಂಡು. ಇದರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ನರೇಂದ್ರ ಮೋದಿಗೆ ಇರೋದ್ರಿಂದ ಇಲ್ಲಿ ನರೇಂದ್ರ ಮೋದಿ ಅವರು ನಾನು ಬರೋದಿಲ್ಲ ಅಂತ ಹೇಳ್ಕೊಂಡು ನಯವಾಗಿ ತಿರಸ್ಕರಿಸಿ ತಮ್ಮ ಪ್ರವಾಸವನ್ನ ಮುಂದುವರಿಸಿದ್ರು. ಒಂದ್ ವೇಳೆ ಅಮೆರಿಕಕ್ಕೆ ಏನಾದ್ರು ನರೇಂದ್ರ ಮೋದಿ ವಿಸಿಟ್ ಮಾಡಿದ್ರೆ ಅಲ್ಲಿ ಮುಲ್ಲಾ ಮುನೀರ್ ಕೂಡ ಇದ್ದ. ಈ ಮುಲ್ಲಾ ಮುನೀರ್ನ ಭೇಟಿ ಆಗುವಂತ ಸಂದರ್ಭ ಬರ್ತಾ ಇತ್ತೋ ಏನೋ ಗೊತ್ತಿಲ್ಲ. ಆದ್ರೂ ಕೂಡ ಡೊನಾಲ್ಡ್ ಟ್ರಂಪ್ ಯಾವ ರೀತಿಯಾದಂತಹ ಒಂದು
ಜಾಲವನ್ನ ಹೆಣಿತಾ ಇದ್ರು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನರೇಂದ್ರ ಮೋದಿ ಅವ್ರನ್ನ ನಾನು ಅಮೆರಿಕಕ್ಕೆ ಕರೆಸಿ ಈ ಮುನೀರ್ ಜೊತೆ ಕೂರಿಸಿ ಇಬ್ಬರ ಹತ್ರ ಮಾತಾಡಿಸಿದ್ದೇನೆ ಅಂತ ಹೇಳ್ಕೊಂಡು ಒಂದು ಸ್ಟೇಟ್ಮೆಂಟ್ ನ ಕೊಟ್ಬಿಡ್ತಾ ಇದ್ರು. ಆ ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು ಮುಂದೆ ಏನೆಲ್ಲ ಆಗ್ತದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಆದ್ರಿಂದಾಗಿ ಇಲ್ಲಿ ನರೇಂದ್ರ ಮೋದಿ ಅವರು ಅತ್ಯಂತ ಚಾಣಾಕ್ಷತನದಿಂದ ಇವರ ಈ ಇನ್ವೈಟ್ ಅನ್ನ ನಯವಾಗಿ ತಿರಸ್ಕರಿಸಿ ತಮ್ಮ ಪ್ರವಾಸವನ್ನ ಮುಂದುವರಿಸಿದ್ದಾರೆ. ಇಲ್ಲಿ ಮೋದಿಯ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಖಂಡಿತವಾಗಿ ಅಮೆರಿಕ ಕರೀತಲ್ಲ ಅಂತೇಳಿ ಹೇಳಿ ಅಮೆರಿಕಕ್ಕೆ ಹೋಗಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದ್ರೂ ಟ್ರಂಪ್ ನ ಭೇಟಿ ಮಾಡಿ ಬರ್ತಾ ಇದ್ರು ಏನೋ. ಆದ್ರೆ ಮೋದಿ ಅವರು ಆ ತಪ್ಪನ್ನ ಮಾಡಿಲ್ಲ. ಆ ಮುಖಾಂತರ ದೇಶದ ಮರ್ಯಾದೆಯನ್ನು ಉಳಿಸಿದ್ರು, ಹಾಗೇನೆ ತಮ್ಮ ಮರ್ಯಾದೆಯನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ಈಗ ಟ್ರಂಪ್ ಮುಲ್ಲಾ ಮುನೀರ್ನ ಅಲ್ಲಿ ಕರೆಸ್ಕೊಂಡು ಯಾಕೆ ಡಿನ್ನರ್ ಮಾಡ್ತಾ ಇದ್ದಾರೆ, ಯಾಕೆ ಆತನ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋಣ. ಈಗ ನಿಮ್ಗೆ ಗೊತ್ತಿದೆ, ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ನಡೀತಾ ಇದೆ. ಈ ಕದನದಲ್ಲಿ ಅಮೆರಿಕ ಎಂಟರ್ ಆಗುವಂತ ಚಾನ್ಸಸ್ ಕೂಡ ಇದೆ. ಆದ್ರೆ ಇಲ್ಲಿವರೆಗೂ ಕೂಡ ಅಮೆರಿಕ ಅಧಿಕೃತವಾಗಿ ಎಂಟರ್ ಆಗಿಲ್ಲ. ಒಂದ್ ವೇಳೆ ಅಮೆರಿಕ ಈ ಯುದ್ಧದಲ್ಲಿ ಭಾಗವಹಿಸೋದಾದ್ರೆ ಅವರಿಗೂ ಕೂಡ ಒಂದು ನೆಲೆ ಬೇಕು. ಆ ನೆಲೆ ಇವ್ರಿಗೆ ಎಲ್ಲಿ ಸಿಗ್ಬೋದು, ಸಿಕ್ಕಿದ್ರೆ ಪಾಕಿಸ್ತಾನದಲ್ಲಿ ಸಿಗ್ಬೋದು. ಆದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತಾಡ್ತಾ ಇರ್ಬೋದು. ಪಾಕಿಸ್ತಾನದ ವಿಷಯ ಗೊತ್ತಲ್ಲ, ಚಿಲ್ಲರೆ ಕಾಸು ಕೊಟ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾರೆ. ಆದ್ರಿಂದಾಗಿ ಆ ವಿಷಯ ಕೂಡ ಇಲ್ಲಿ ಡಿಸ್ಕಷನ್ ನಡೀತಾ ಇರ್ಬೋದು. ಹಾಗೇನೆ ಇನ್ನೂ ಒಂದು ವಿಷಯ ಇದೆ, ಅದೇನಂತ ಹೇಳಿದ್ರೆ ವ್ಯವಹಾರ. ನಿಮ್ಗೆಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಟ್ರಂಪ್ ಕುಟುಂಬದವರು ಮತ್ತೆ ಈ ಆಸಿಮ್ ಮುನೀರ್ ಕುಟುಂಬದವರು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ದಾರೆ. ಅವರೇನೋ ಒಂದು ಕ್ರಿಪ್ಟೋ ಕರೆನ್ಸಿ ಏನೋ ಒಂದು ವ್ಯವಹಾರ ಮಾಡ್ತಾ ಇದ್ದಾರೆ. ಆ ವ್ಯವಹಾರದಲ್ಲಿ ಇಬ್ರು ಕೂಡ ಪಾಲುದಾರರು. ಅದೇ ರೀತಿಯಲ್ಲಿ ನವಾಜ್ ಶರೀಫ್ ಫ್ಯಾಮಿಲಿ ಅವರು ಕೂಡ ಇದರಲ್ಲಿ ಪಾಲುದಾರರು ಅಂತೇಳಿ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಈ ಬಿಸ್ನೆಸ್ ಸಂಬಂಧಪಟ್ಟಂತೆ ಕೂಡ ಅವರಲ್ಲಿ ಮಾತುಕತೆಯನ್ನು ನಡೆಸ್ತಾ ಇರಬಹುದು. ಇದಲ್ಲದೇನೆ ಇನ್ನೊಂದು ವಿಷಯ ಇರೋದು ಏನು ಅಂತ ಹೇಳಿದ್ರೆ, ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದ ಪ್ರಧಾನಿಯಾದಂತಹ ಶಾಬಾಜ್ ಶರೀಫ್ ಅನ್ನ ಕೆಳಗಡೆ ಇಳಿಸಿ ಆತನ ಸ್ಥಾನದಲ್ಲಿ ಈ ಮುಲ್ಲಾ ಮುನೀರ್ ಕೂತ್ಕೊಳ್ತಾನೆ ಅನ್ನೋ ಸುದ್ದಿ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಮುಲ್ಲಾ ಮುನೀರ್ ಜೊತೆಗೆ ಟ್ರಂಪ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಏನಾಗ್ಲಿ, ಪಾಕಿಸ್ತಾನದ ಬಗ್ಗೆ ನಾವು ಮಾತಾಡದೇ ಇರೋದೇ ಒಳ್ಳೇದು. ಯಾಕಂತ ಹೇಳಿದ್ರೆ ಅಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಕೂಡ ಇದ್ದಾನೆ, ಅಧ್ಯಕ್ಷ ಕೂಡ ಇದ್ದಾನೆ. ಇವರೆಲ್ಲರನ್ನು ಬಿಟ್ಟು ಅಲ್ಲಿಯ ಸೇನಾ ಜನರಲ್ ಒಬ್ಬನ್ನ ಕರೆಸಿ ಟ್ರಂಪ್ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ದೇಶದ ಪರಿಸ್ಥಿತಿ ಹೇಗಿದೆ ನೀವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಯಾರ ಕೈಲಿ ಅಲ್ಲಿ ಅಧಿಕಾರ ಇದೆ ಅನ್ನೋದು ನಿಮ್ಗೆಲ್ರಿಗೂ ಕ್ಲಿಯರ್ ಆಗ್ತದೆ. ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವೆ ನಡೆದಿರುವಂತಹ ಈ ಟೆಲಿಫೋನ್ ಸಂಭಾಷಣೆ ಬಗ್ಗೆ ವಿದೇಶಾಂಗದ ಕಾರ್ಯದರ್ಶಿಯವರು ಇಷ್ಟು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೂ ಕೂಡ ವಿರೋಧ ಪಕ್ಷದವರ ಪ್ರಶ್ನೆಗಳು ಇನ್ನೂ ಮುಗ್ದಿಲ್ಲ. ಈ ಪತ್ರಿಕಾಗೋಷ್ಠಿ ನಡೆದ ಸ್ವಲ್ಪ ಹೊತ್ತಿನಲ್ಲೇ ಜಯರಾಮ್ ರಮೇಶ್ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿರುವಂತಹ ಕದನ ವಿರಾಮದಲ್ಲಿ ಅಮೆರಿಕದ ಪಾತ್ರ ಇಲ್ಲ ಅಂತೇಳಿ ಹೇಳಿ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ನಲ್ಲಿ ಕನ್ಫರ್ಮೇಶನ್ ಕೊಡ್ಲಿ, ಪಾರ್ಲಿಮೆಂಟ್ ನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ಲಿ ಅಂತ ಕೂಡ ಪುನಃ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತಿಂಗಳಲ್ಲಿ ನಡೆಯುವ ಈ ಮಳೆಗಾಲದ ಅಧಿವೇಶನದಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಬಹುದು. ಅಲ್ಲಿವರೆಗೆ ನಾವು ಕಾಯ್ಬೇಕಾಗ್ತದೆ. ಈ ಟೆಲಿಫೋನ್ ಸಂಭಾಷಣೆ ಆದ್ಮೇಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಪುನಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆದಿರುವಂತಹ ಈ ಕದನ ವಿರಾಮಕ್ಕೆ ನಾನೇ ಮಧ್ಯಸ್ಥಿಕೆ ವಹಿಸಿದ್ದೇನೆ ಅಂತೇಳಿ. ಈ ಮನುಷ್ಯನ ಬಾಯನ್ನ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಒಂದ್ ರೀತಿ ಅನ್ಪ್ರೆಡಿಕ್ಟೇಬಲ್ ವ್ಯಕ್ತಿ. ಇವ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ನೇರವಾಗಿ ಹೇಳಿಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೆ ನಮ್ಮ ದೇಶದ ವಿಷಯಗಳಲ್ಲಿ ನೀವು ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಬರಬೇಡಿ, ಮೂಗು ತೋರಿಸ್ಲಿಕ್ಕೆ ಬರಬೇಡಿ, ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗಿ ಅಂತೇಳಿ ಹೇಳಿದ್ದಾರೆ. ಈ ಮೂಲಕ ಭಾರತ ಬದಲಾಗಿದೆ ಅನ್ನೋದನ್ನ ಅಮೆರಿಕಕ್ಕೆ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಹೇಳ್ಬೋದು. ಸ್ನೇಹಿತರೆ, ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.